ಹೇಗೆ ಆಳುವವರ್ಗ ಒಂದಾಗಿದೆ, ಕೋಮುವಾದಿ ಶಕ್ತಿಗಳು ಮತ್ತು ಕಾರ್ಪೊರೇಟ್ ಕಂಪನಿಗಳು ಒಟ್ಟಿಗೆ ಆಗಿದೆ. ಯಾಕಂದರೆ ದುಡಿತಕ್ಕಂಥ ಜನ ಪ್ರಬಲವಾಗಿ ನಿಂತಿದೆ. ಎಂಥ ಬಂಡೆಕಲ್ಲನ್ನು ಕೂಡ ಅಡ್ಡಾಗಿ ಮಲಗಿಸಬಹುದು ಅಂತ ಹೇಳಿ ರೈತರ ಹೋರಾಟ ಒಂದು ನಮಗೆ ಜ್ವಲಂತ ನಮ್ಮ ಕಣ್ಣೆದುರು ಉದಾಹರಣೆ ಇದೆ. ಅದೇ ರೀತಿ ಕಾರ್ಮಿಕರ ಕಾನೂನುಗಳನ್ನು ತೆಗೆದಾಕಿ ಸಂಹಿತೆ ಮಾಡಿದ್ದಾರೆ, ಆದರೆ ಅದನ್ನು ಜಾರಿ ಮಾಡಲಿಕ್ಕೆ ತಯಾರಿಲ್ಲ ಎಲ್ಲೂ ಕೂಡ, ಯಾವ ರಾಜ್ಯದಲ್ಲಿ. ಯಾಕಂದರೆ ಕಾರ್ಮಿಕ ಹೋರಾಟದ ಒಂದು ಹೆದರಿಕೆ ಇದೆ ಅವರಿಗೆ. ಆತ್ಮೀಯ ಪತ್ರಕರ್ತ ಮಿತ್ರರಿಗೆ ಪ್ರಥಮತವಾಗಿ CITU ಕೇಂದ್ರ ಕಾರ್ಮಿಕ ಸಂಘಟನೆಯ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ, ಈ ದಿನ ನಾವು CITU ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೇವೆ. ಬಹಳ ಮುಖ್ಯವಾಗಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಈ ಕಾರ್ಮಿಕ ವರ್ಗದ ಹಕ್ಕೊತ್ತಾಯಗಳನ್ನು ಒಳಗೊಂಡಂತಹ ಒಂದು ಕಾರ್ಮಿಕ ಪ್ರಣಾಳಿಕೆ, ಅದರ ಬಿಡುಗಡೆ ಇದೆ. ಅದರ ಬಗ್ಗೆ ಆ ನಂತರ ಮಾತಾಡಲಿಕ್ಕಿದೆ. ಆ ಕಾರಣಕ್ಕಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿರುವಂಥದ್ದು. ಈ ಸಂದರ್ಭದಲ್ಲಿ ನಮ್ಮ ಜೊತೆ CITUನ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರು, ರಾಜ್ಯದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಜೆ ಬಾಲಕೃಷ್ಣ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸಿದ್ದೇನೆ. ಅದೇ ರೀತಿ ಈ ಸಂದರ್ಭದಲ್ಲಿ ನಮ್ಮ CITUನ ಜಿಲ್ಲಾ ಕೋಶಾಧಿಕಾರಿಗಳಾಗಿರ್ತಕ್ಕಂಥ ಯೋಗೀಶ್ ಚಪ್ಪಿನಮಗರಿದ್ದಾರೆ. ಅದೇ ರೀತಿ CITUನ ಜಿಲ್ಲಾ ಉಪಾಧ್ಯಕ್ಷರು ಹಿರಿಯರಾಗಿರ್ತಕ್ಕಂಥ ಪದ್ಮಾವತಿ ಶೆಟ್ಟಿ ಅವರಿದ್ದಾರೆ. ಅದೇ ರೀತಿ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರು ಸುಂದರ ಕುಂಪಲರವರಿದ್ದಾರೆ. ಅದೇ ರೀತಿ ಇನ್ನೋರ್ವ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ನೋಣಯ್ಯ ಗೌಡರವರು ನಮ್ಮ ಜೊತೆ ಇದ್ದಾರೆ. ಅವರೆಲ್ಲರನ್ನು ಕೂಡ ಸ್ವಾಗತಿಸ್ತಾ, ತಮ್ಮನ್ನು ಕೂಡ ಸ್ವಾಗತಿಸ್ತಾ, ಪ್ರಾರಂಭದಲ್ಲಿ ಏನು ಈ ಒಂದು ಬಿಡುಗಡೆ ಆಗಿರ್ತಕ್ಕಂಥ ಪ್ರಣಾಳಿಕೆ ಇದೆ, ಅದನ್ನು ನಮ್ಮ ಜಿಲ್ಲಾ ಅಧ್ಯಕ್ಷರು ಅದನ್ನು ಈ ಸಭೆಯಲ್ಲಿ ಬಿಡುಗಡೆಗೊಳಿಸಬೇಕಂತೇಳಿ ನಾನು ಪ್ರಥಮತವಾಗಿ ಕೇಳಿಕೊಳ್ತಾ ಇದ್ದೇನೆ. CITU ಕರ್ನಾಟಕ ರಾಜ್ಯ ಸಮಿತಿಯು ಇದೇ ಮೇ 10ರಂದು ನಡೆಯುವಂಥ ಕರ್ನಾಟಕ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಕಾರ್ಮಿಕ ವರ್ಗದ ಬೇಡಿಕೆಗಳನ್ನು ಒಳಗೊಂಡಂಥ ಒಂದು ಹಕ್ಕೊತ್ತಾಯವನ್ನು ಒಳಗೊಂಡಂಥ ಒಂದು ಕಾರ್ಮಿಕ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಇದನ್ನು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮೇತ ಈ ಒಂದು ಹಕ್ಕೊತ್ತಾಯದಂಥ ಕಾರ್ಮಿಕ ಪ್ರಣಾಳಿಕೆಯನ್ನು ನಾವು ಇವತ್ತು ಬಿಡುಗಡೆಗೊಳಿಸಿದ್ದೇವೆ. ಮುಖ್ಯವಾಗಿ ಕಳೆದ 5 ವರ್ಷಗಳಲ್ಲಿ ಕಾರ್ಮಿಕ ವರ್ಗದ ಮೇಲೆ ನಿರಂತರವಾಗಿ ನಡೆಯುತ್ತಿರುವಂಥ ದಬ್ಬಾಳಿಕೆಗಳು, ಅಂದರೆ ಕಳೆದ 5 ವರ್ಷ ಅಂದರೆ ಅದರಲ್ಲಿ ಕೂಡ ಈ 3.5 ವರ್ಷಗಳಲ್ಲಿ BJP ಸರ್ಕಾರದ ಒಂದು ದಬ್ಬಾಳಿಕೆಯ ವಿರುದ್ಧ ಈ ಕರ್ನಾಟಕ ರಾಜ್ಯದ ಕಾರ್ಮಿಕ ವರ್ಗ ನಿರಂತರವಾದಂಥ ಹೋರಾಟವನ್ನು ನಡೆಸುತ್ತಿದ್ದು ಬರುವುದು ನಮಗೆಲ್ಲರಿಗೂ ಗೊತ್ತಿದೆ. ಮುಖ್ಯವಾಗಿ ಈ ರಾಜ್ಯದ ಅಸಂಘಟಿತ ಕ್ಷೇತ್ರದ ಕಾರ್ಮಿಕರು, ಅಂದರೆ ಅಂಗನವಾಡಿ ಕಾರ್ಮಿಕರು, ಅಕ್ಷರದಾಸೋಹ ಕಾರ್ಮಿಕರು, ಬೀಡಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಹೀಗೆ ವಿವಿಧ ರೀತಿಯಲ್ಲಿ ದುಡಿಯತಕ್ಕಂಥ ಕಾರ್ಮಿಕರು ತಮ್ಮ ಹಕ್ಕುಗಳಿಗಾಗಿ ನಿರಂತರವಾದಂಥ ಹೋರಾಟವನ್ನು ನಡೆಸಿದೆ. ಆದರೆ ನಮ್ಮ ಆಳುವಂಥ BJP ಸರ್ಕಾರ ಅದನ್ನು ಯಾವುದನ್ನು ಕೂಡ ಈಡೇರಿಸಲಿಕ್ಕೆ ಅವರು ತಯಾರಿಲ್ಲ. ಬದಲಾಗಿ ಈ ಕಾರ್ಪೊರೇಟ್ ಸಂಸ್ಥೆಗಳು ಹಾಗೂ ಬಂಡವಾಳಗಾರರ ಒಂದು ಹಿತಕ್ಕಾಗಿ ಅವರು ಕೆಲಸ ಮಾಡಿಕೊಂಡು ಬಂದಿರ್ತಾರೆ. ಇತ್ತೀಚೆಗೆ ಅಂದರೆ ಚುನಾವಣೆ ಸಮೀಪ ಇರುವಾಗ, ಒಂದು 10 ದಿನ ಇರುವಾಗ, ಒಂದು ಕಾರ್ಮಿಕ ವರ್ಗಕ್ಕೆ ಮಾರಕವಾದಂಥ ನೀತಿಯನ್ನು ಅವರು ಜಾರಿಗೊಳಿಸಿದರು. ಅಂದರೆ ಕಾರ್ಮಿಕ ವರ್ಗ ಇಡೀ ಜಗತ್ತಿನಾದ್ಯಂತ ಹೋರಾಟ ಮಾಡಿ 8 ಗಂಟೆ ಕೆಲಸ, 8 ಗಂಟೆ ವಿಶ್ರಾಂತಿ, 8 ಗಂಟೆ ನಿದ್ರೆ ಎಂಬಂಥ ಆ ಒಂದು ಬೇಡಿಕೆಯನ್ನು ಒತ್ತಾಯ ಮಾಡಿ ಬಲಿದಾನದಿಂದ ಪಡೆದಂಥ ಸೌಲಭ್ಯಗಳನ್ನು BJP ಸರ್ಕಾರ ಅದನ್ನು 8 ಗಂಟೆಯಿಂದ 12 ಗಂಟೆಗೆ ವಿಸ್ತರಿಸಿದ್ದು ಇಡೀ ಕಾರ್ಮಿಕ ವರ್ಗಕ್ಕೆ ಬಗೆದಂಥ ದ್ರೋಹ. ಯಾಕೆಂತ ಹೇಳಿದರೆ ಚುನಾವಣೆಗೆ 10 ದಿವಸ ಇರುವಾಗ, ಅದು ಮುಖ್ಯವಾಗಿ ಈ ರಾಜ್ಯದ ಕಾರ್ಪೊರೇಟ್ ಸಂಸ್ಥೆಗಳು ಬಂಡವಾಳಗಾರರನ್ನು ಸಂತುಷ್ಟಿಗೊಳಿಸಿ ಅವರನ್ನು ಇದು ಮಾಡಲಿಕ್ಕೆ ಬೇಕಾಗಿ ಮಾಡಿದಂಥ ಒಂದು ತೀರ್ಮಾನಗಳು ಮಾತ್ರವಲ್ಲ, ಇವತ್ತು ಅಂಗನವಾಡಿ ಕಾರ್ಮಿಕರು, ಅಕ್ಷರದಾಸೋಹ ಕಾರ್ಮಿಕರು, ಇವರು ರಾತ್ರಿ ಹಗಲು
ಕರ್ನಾಟಕ ವಿಧಾನಸಭೆಯ ಮುಂದೆ ಹೋರಾಟ ನಡೆಸಿದರೂ ಕೂಡ ಅದರ ಬಗ್ಗೆ ಅವರ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಅವರು ತಯಾರಿಲ್ಲ. ಇನ್ನೊಂದು ಕಡೆಯಿಂದ ಕಾರ್ಮಿಕ ವರ್ಗದ ಮೇಲೆ ನಿರಂತರವಾದ ದಾಳಿಯನ್ನು ಈ BJP ಸರ್ಕಾರ ಮಾಡ್ತಾ ಬಂದಿದೆ. ಮುಖ್ಯವಾಗಿ ಇವತ್ತು ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡಿದೆ. ಕಾರ್ಮಿಕ ಕಾನೂನುಗಳಂದರೆ ಕೆಲಸದ ಅವಧಿಯನ್ನು ಇವತ್ತೇನು ಈ ಕಾರ್ಮಿಕ ಕಾರ್ಖಾನೆ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಇವತ್ತು ಎಲ್ಲ ಕಾನೂನುಗಳನ್ನು ಕೂಡ ಇವರು ತಿದ್ದುಪಡಿ ಮಾಡಿದ್ದಾರೆ. ಮುಖ್ಯವಾಗಿ ಈ ಕಾರ್ಮಿಕ ಸಂಘಟನೆಯ ಒಂದು ಕಾನೂನು, ಅದು ಹಿಂದೆ 100 ಮಂದಿ ಇದ್ದರೆ ಆ ಕೈಗಾರಿಕೆಯನ್ನು ಮುಚ್ಚಬೇಕಾದ್ರೆ ಸರ್ಕಾರದ ಪರ್ಮಿಷನ್ ಬೇಕಿತ್ತು, ಸರ್ಕಾರದ ಒಪ್ಪಿಗೆ ಬೇಕಿತ್ತು. ಅದನ್ನು ಈ ಬೊಮ್ಮಾಯಿ ಸರ್ಕಾರ ಇವತ್ತು 300 ದಿನಕ್ಕೆ 300 ಕಾರ್ಮಿಕರು ಇರುವಂಥ ಕಾರ್ಖಾನೆಯನ್ನು ಮುಚ್ಚಲಿಕ್ಕೆ ಇವತ್ತು ಯಾವುದೇ ಪರ್ಮಿಷನ್ ಅಗತ್ಯ ಇಲ್ಲ. ಇಂಥ ಕಾರ್ಮಿಕ ವಿರೋಧಿ ನೀತಿಯನ್ನು ಕೂಡ ಇವರು ಅನುಸರಿಸಿದ್ದಾರೆ. ಇನ್ನೊಂದು ಕಡೆಯಿಂದ ಬೆಲೆ ಏರಿಕೆ, ಇವತ್ತು ಕಾರ್ಮಿಕ ವರ್ಗ ಒಂದು ದೊಡ್ಡ ರೀತಿಯ ಬೆಲೆ ಏರಿಕೆಯಿಂದ ಅದು ಕಂಗಾಲಾಗಿದೆ. ನಾವು ನೋಡ್ತೇವೆ ಈಗ ಅಡಿಗೆ ಸಿಲಿಂಡರ್ ಎಲ್ಲರೂ ಉಪಯೋಗ ಮಾಡುವಂಥ ಒಂದು ವಸ್ತು, ಅದಕ್ಕೆ ಹಿಂದೆ ಒಂದು 450 ರೂಪಾಯಿ ಇದ್ದದ್ದು ಈಗ 1150 ರೂಪಾಯಿಗೆ ಏರಿಕೆ ಆಗಿದೆ ಅಂತ ಹೇಳಿದರೆ ಕಾರ್ಮಿಕ ವರ್ಗ ಯಾವ ರೀತಿಯಲ್ಲಿ ಜೀವನ ಮಾಡೋದು ಅಂತ ತಾವೇ ಆಲೋಚನೆ ಮಾಡಬೇಕು. ಇದರಿಂದಾಗಿ ಎಲ್ಲ ರೀತಿಯ ಬೆಲೆ ಏರಿಕೆಗಳು ಜಾಸ್ತಿ ಆಗಿದೆ. ಇನ್ನೊಂದು ಕಡೆಯಲ್ಲಿ ಕಾರ್ಮಿಕರ ಹೋರಾಟವನ್ನು ದಮನ ಮಾಡಲಿಕ್ಕೆ ಇವತ್ತು BJP ಸರ್ಕಾರ ಕಾನೂನು ತರಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕಾರ್ಮಿಕ ವರ್ಗ ಅಂದರೆ ಮುಖ್ಯವಾಗಿ ಕಾರ್ಪೊರೇಟ್ ಪರ ಬಂಡವಾಳಗಾರರ ಈ ಸರ್ಕಾರವನ್ನು ಕೊನೆಗಾಣಿಸಬೇಕು. ಮಾತ್ರವಲ್ಲ, ಒಂದು ಕಾರ್ಮಿಕರ ಪರವಾದಂಥ ಸರ್ಕಾರವನ್ನು ಈ ರಾಜ್ಯದಲ್ಲಿ ಬರಲಿಕ್ಕೆ ಸಾಧ್ಯ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಈ CITU ಇವತ್ತು ಈ ಒಂದು ಪ್ರಣಾಳಿಕೆಯನ್ನು ಕಾರ್ಮಿಕರಿಗೆ ಬಿಡುಗಡೆ ಮಾಡಿದರು. ಮುಖ್ಯವಾಗಿ ಕಾರ್ಮಿಕ ವರ್ಗ ಇವತ್ತು ಕೋಟಿಗಟ್ಟಲೆ ಇರುವಂಥ ಕಾರ್ಮಿಕ ವರ್ಗ ಈ ಚುನಾವಣೆಯಲ್ಲಿ ಏನು ಕೋಮುವಾದಿ ಸರ್ಕಾರ BJP ಸರ್ಕಾರ, ಬಂಡವಾಳಶಾಹಿ ಕಾರ್ಪೊರೇಟ್ ಸಂಸ್ಥೆಗಳ ಪರವಾದಂಥ BJP ಸರ್ಕಾರವನ್ನು ಇವತ್ತು ಅಂತ್ಯಗೊಳಿಸಬೇಕು. ಕಾರ್ಮಿಕ ವರ್ಗ ಅದನ್ನು ಕಿತ್ತೊಗೆಯಬೇಕು. ಮುಂದಕ್ಕೆ ಕಾರ್ಮಿಕ ವರ್ಗದ ಪರವಾದಂಥ ಸರ್ಕಾರವನ್ನು ರಚಿಸಬೇಕು ಅನ್ನುವಂಥ ಒಂದು ತಿಳುವಳಿಕೆಯನ್ನು ಮೂಡಿಸುವಂಥ ಈ ಒಂದು ಪ್ರಣಾಳಿಕೆಯನ್ನು ನಾವು ಇವತ್ತು ಬಿಡುಗಡೆ ಮಾಡಿದೆ. ಆದ್ದರಿಂದ ಬಂಧುಗಳೇ, ಇವತ್ತು ನಾಳೆದು ನಾವು ಈ ಒಂದು ಪ್ರಣಾಳಿಕೆ ಏನುಂಟು ಇದನ್ನು ಕೋಟಿಗಟ್ಟಲೆ ಜನರ ಹತ್ತಿರ ನಾವು ಕೊಂಡೋಗ್ತೇವೆ. ಜನರಲ್ಲಿ ಈ ಅವಧಿಯಲ್ಲಿ ಅವರಿಗೆ ತಿಳುವಳಿಕೆಯನ್ನು ಮೂಡಿಸಿ BJP ಸರ್ಕಾರ ಮುಂದಕ್ಕೆ ಬಾರದ ರೀತಿಯಾದಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಅದಕ್ಕೆ ಪತ್ರಿಕಾ ಮಾಧ್ಯಮ ಕೂಡ ನಮಗೆ ಸಹಕಾರವನ್ನು ಕೊಡಬೇಕು ಅಂತ ಕೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಬಹಳ ಮುಖ್ಯವಾಗಿ ನಮ್ಮ ಕರ್ನಾಟಕ ಏನು ಶಾಂತಿ ಸೌಹಾರ್ದತೆಯ ತವರೂರು, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವು ಏನು ಹೇಳ್ತೀವಿ ಕರ್ನಾಟಕ, ಈ ಕರ್ನಾಟಕ ಅದೇ ರೀತಿಯಾಗಿ ಮುಂದುವರಿಬೇಕಾದರೆ ಯಾವುದೇ ಕಾರಣಕ್ಕೂ ಅದಕ್ಕೆ ವ್ಯತಿರಿಕ್ತವಾಗಿ ಇರ್ತಕ್ಕಂತಹ ಸರ್ಕಾರ ಮುಂದಿನ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಅವರು ಬರಲೇಬಾರದು. ಒಂದು ವೇಳೆ ಆ ರೀತಿ ಆದರೆ ಮತ್ತೆ ಇದು ದ್ವೇಷ ತುಂಬಿದ ನಾಡಾಗಿ ಇವರು ಖಂಡಿತವಾಗಿ ಪರಿವರ್ತನೆ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ದೊಡ್ಡ ಜವಾಬ್ದಾರಿ ಕಾರ್ಮಿಕ ವರ್ಗಕ್ಕೆ ಇದೆ. ಆದ್ದರಿಂದ ಕಾರ್ಮಿಕ ವರ್ಗದ ಮಧ್ಯೆ ನಾವು ಈ ಪ್ರಣಾಳಿಕೆಯನ್ನು ಕೊಂಡೋಗ್ತೀವಿ. ಮತ್ತೆ ಈ ಕರ್ನಾಟಕವನ್ನು ಶಾಂತಿ ಸಾಮರಸ್ಯದ ನಾಡಾಗಿ ಪರಿವರ್ತನೆ ಮಾಡಬೇಕು. ದುಡಿಯುವ ಜನತೆಯ ಹಕ್ಕುಗಳನ್ನು ನಮಗೆ ರಕ್ಷಣೆ ಮಾಡಲಿಕ್ಕೆ ಸಾಧ್ಯತೆ ಆಗಬೇಕು ಮತ್ತು ಅವರ ಉತ್ತಮ ಬದುಕಿಗಾಗಿ ನಮಗೆ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಆಗಬೇಕು. ಮತ್ತು ಕಾರ್ಪೊರೇಟ್ ಪ್ರೇರಿತ ಇವೇನೊಂದು ಕಾರ್ಮಿಕ ವಿರೋಧಿ ನೀತಿಗಳಿದೆ, ಇದನ್ನು ಕೂಡ ಅದರ ವಿರುದ್ಧ ಒಂದು ಹಿಮ್ಮೆಟ್ಟಿಸಲಿಕ್ಕೆ ಒಂದು ಪ್ರಬಲ ಚಳುವಳಿಯನ್ನು ಮಾಡುವ ನಿಟ್ಟಿನಲ್ಲಿ ಈ ಒಂದು ಪ್ರಣಾಳಿಕೆ ಇದೆ. ಮುಖ್ಯವಾಗಿ ಇಲ್ಲಿ ಬಹಳ ಬೇರೆ ಬೇರೆ ಈ BJP ಸರ್ಕಾರ ಕಳೆದ 4 ವರ್ಷದಲ್ಲಿ ಈ ಸರ್ಕಾರನೇ ಒಂದು ಅಕ್ರಮ ಸರ್ಕಾರ ಇದು. ಯಾಕಂದರೆ ಅಕ್ರಮ ಸರ್ಕಾರದಿಂದ ನಾವು ಏನಾದರೂ ಉತ್ತಮ ಖಂಡಿತ ಬಯಸಲಿಕ್ಕೆ ಸಾಧ್ಯತೆಯೇ ಇಲ್ಲ. ಇಡೀ ಕರ್ನಾಟಕ ರಾಜ್ಯ ಜನ BJP ಸರ್ಕಾರ ಬರಬಾರ್ದಂತೇಳಿ ಅದರ ವಿರುದ್ಧ ಜನಾದೇಶ ಕೊಟ್ಟವರು. ಒಂದು ವರ್ಷ ಒಂದು ಜಾತಿಯ ಸರ್ಕಾರ ಇತ್ತು, ಆ ಸರ್ಕಾರವನ್ನು ಬುಡಮೇಲು ಮಾಡಿ ಇವರು ಒಂದು ಅಕ್ರಮವಾಗಿ ಈ ಸರ್ಕಾರ ರಚನೆ ಮಾಡಿ ದೊಡ್ಡ ಮಟ್ಟದಲ್ಲಿ ಈ ರಾಜ್ಯದ ಜನತೆಗೆ ಅನ್ಯಾಯ ಮಾಡಿಕೊಂಡೇ ಬಂದಿದ್ದಾರೆ.
ಮುಖ್ಯವಾಗಿ ಎಲ್ಲ ವಿಭಾಗದ ಕಾರ್ಮಿಕರಿಗೆ, ಅಸಂಘಟಿತ ಕ್ಷೇತ್ರ ಕಾರ್ಮಿಕರಿಗೆ ಮತ್ತು ಸಂಘಟಿತ ಕ್ಷೇತ್ರ ಕಾರ್ಮಿಕರಿಗೆ ದೊಡ್ಡ ಅನ್ಯಾಯ ಆಗಿದೆ. ಅದೇ ರೀತಿ ಗುತ್ತಿಗೆ ಕಾರ್ಮಿಕರಿಗೆ, ಹೀಗೆ ಎಲ್ಲ ವಿಭಾಗದ ದುಡಿದು ತಿಂತಕ್ಕಂಥ ಜನರಿಗೆ ಅನ್ಯಾಯ ಆಗಿದೆ. ಮತ್ತು ಈ ಸರ್ಕಾರ ಭಾರಿ ದೀರ್ಘಾವಧಿಯಲ್ಲಿ ಇರ್ತಕ್ಕಂಥ ಒಂದು ಬೇಡಿಕೆ ಇತ್ತು, ಇಡೀ ನಮ್ಮ ದೇಶದಲ್ಲಿ ಭಾರತೀಯ ಕಾರ್ಮಿಕ ಸಮ್ಮೇಳನ ಮಾಡಬೇಕನ್ನೋಂಥ ಆಗ್ತಾ ಇದೆ. ಅದರ ಭಾಗವಾಗಿ ಕರ್ನಾಟಕದಲ್ಲೂ ಕೂಡ ಕರ್ನಾಟಕ ಕಾರ್ಮಿಕ ಸಮ್ಮೇಳನ ಮಾಡಬೇಕಂತ ಒತ್ತಾಯ ಇದ್ರೂ ಕೂಡ ಇಡೀ ರಾಜ್ಯದ ಕಾರ್ಮಿಕ ವರ್ಗ ಅದನ್ನು ಇವರು ಮಾಡಲಿಲ್ಲ. ಮಾತ್ರವಲ್ಲ, ಈ ಸಂದರ್ಭದಲ್ಲಿ ಈ 4 ವರ್ಷಗಳ ಅವಧಿಯಲ್ಲಿ ಕಟ್ಟಡ ಕಾರ್ಮಿಕರಿಗೆ ಕಲ್ಯಾಣ ಮಂಡಳಿ ಇದೆ, ಅಲ್ಲಿ ಸಾವಿರಾರು ಕೋಟಿ ರೂಪಾಯಿ ಜಮಾ ಆಗಿದೆ. ಆ ಹಣ ಪೈಸೆನೂ ಕೂಡ ಕಟ್ಟಡ ಕಾರ್ಮಿಕರಿಗೆ ಸೇರಬೇಕು. ನಿಮ್ಗೆ ಗೊತ್ತಿದೆ, ಆ ಸಂದರ್ಭದಲ್ಲಿ ಒಬ್ಬ ಮಹಿಳಾ ಅಧಿಕಾರಿ ಆ ಹಣವನ್ನು ದುರುಪಯೋಗ ಮಾಡಬೇಕು ಅಂತ ಸರ್ಕಾರ ಹೋದಾಗ ಈ ಅಧಿಕಾರಿ ದೃಢವಾಗಿ ನಿಂತು ರಾತ್ರೋರಾತ್ರಿ ಅಧಿಕಾರಿಯನ್ನೇ ಅವರನ್ನು ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥ ನಾವು ಕಂಡಿದ್ದೇವೆ. ಅಂದರೆ ಆ ಅಧಿಕಾರಿಯನ್ನು ಹೇಳ್ತಾ ಇದ್ದಾರೆ ನೋಡಿ, ಅದೇ ರೀತಿ ಆ ಹಣ ಕಟ್ಟಡ ಕಾರ್ಮಿಕರಿಗೆ ಸೇರಬೇಕು. ಆದರೆ ಇವತ್ತು ಲಜ್ಜೆಗೆಟ್ಟಿರ್ತಕ್ಕಂಥ ಈ ಸರ್ಕಾರ ಕೊರೋನಾ ಸಂದರ್ಭದಲ್ಲಿ ಅದರ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಮನಸ್ಸೋ ಇಚ್ಛೆಯಂತೆ ಅದನ್ನು ದುರುಪಯೋಗ ಪಡಿಸಿದ್ದಾರೆ. ಕಟ್ಟಡ ಕಾರ್ಮಿಕರ ಹಣವನ್ನು ಕಿಟ್ಟಿನ ಹೆಸರಲ್ಲಿ, ಕಟ್ಟಡ ಕಾರ್ಮಿಕರಿಗೆ ಕಿಟ್ಟಿಲ್ಲ, ಆದರೆ ಅದರ ಹೆಸರಿನಲ್ಲಿ ಇರ್ತಕ್ಕಂಥ ಕಿಟ್ಟನ್ನು ಇತರರಿಗೆ ಕೊಟ್ಟಿರ್ತಕ್ಕಂಥದ್ದು, ಬಿಜೆಪಿ ಶಾಸಕರ ಬಾಲಂಗೋಚಿಗಳಿಗೆ ಹಂಚಿರ್ತಕ್ಕಂಥದ್ದು ಇವತ್ತು ನಮ್ಮ ಕರ್ನಾಟಕದ ನಾನಾ ಕಡೆಗಳಲ್ಲಿ ನಾವು ಕೂಡ ಕಂಡಿದ್ದೇವೆ. ಮಾತ್ರವಲ್ಲ, ಕೊರೋನಾ ಸಂದರ್ಭದಲ್ಲಿ ಆ ಕಟ್ಟಡ ಕಾರ್ಮಿಕ ಹಣದಿಂದಲೇ ಮಧ್ಯಾಹ್ನದ ಊಟ, ಕಾರ್ಮಿಕರಿಗೆ ಊಟ ಹಂಚತಕ್ಕಂಥ ಅದನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಇವತ್ತು ದುರುಪಯೋಗ ಆಗಿದೆ. ಅದೇ ರೀತಿ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಇ ಶ್ರಮ್ ಕಾರ್ಡ್, ಕಟ್ಟಡ ಇದು ನಮ್ಮ ರಾಜ್ಯ ಕಾರ್ಮಿಕರಿಗೆ ಇ ಶ್ರಮ್ ಕಾರ್ಡ್ ಅಂತಿದೆ. ನಿಜವಾಗಿ ಅದು ಕೂಡ ಬಂದಿರತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ಮಧ್ಯಪ್ರವೇಶದಿಂದಾಗಿ. ಅಂದರೆ ಈ ಅಸಂಘಟಿತ ಕಾರ್ಮಿಕರ ದತ್ತಾಂಶವನ್ನು ನೀವು ಪಡೆಯಬೇಕಂತ ಹೇಳಿದಾಗ ಇ ಶ್ರಮ್ ಕಾರ್ಡ್ ಅಂತ ಬಂತು. ಕರ್ನಾಟಕ ರಾಜ್ಯದಲ್ಲೇ 70 ಲಕ್ಷ ಜನ ಅದಕ್ಕೆ ನೋಂದಣಿ ಆಗಿದ್ದಾರೆ. 70 ಲಕ್ಷ ಅಂದರೆ 70 ಲಕ್ಷ ಜನ ನೋಂದಣಿಯಾಗಿ ಈ ಶ್ರಮ್ ಕಾರ್ಡ್ನಿಂದ ಯೋಜನೆ ಆ ಯೋಜನೆಯಿಂದ ತುಂಬ ಸವಲತ್ತು ಸಿಕ್ತಂತ ಹೇಳಿರ್ತಕ್ಕಂಥ ಈ ಸರ್ಕಾರಗಳು ಇವತ್ತಿನವರೆಗೆ ಏನೂ ಕೊಡಲಿಲ್ಲ. ಏನು ಕೊಡದೆ ಇವತ್ತು ಕಾರ್ಮಿಕರಿಗೆ ಒಂದು ಮೋಸ ಮಾಡಿರ್ತಕ್ಕಂಥದ್ದು ನಾವು ಕಂಡಿದ್ದೇವೆ. ಅದೇ ರೀತಿ ಬಿಸಿಯೂಟ ಕಾರ್ಮಿಕರು, ಈ ಶಾಲೆಗಳಲ್ಲಿ ಅಡುಗೆ ಮಾಡ್ತಕ್ಕಂಥ ಬಿಸಿಯೂಟ ಕಾರ್ಮಿಕರಿಗೆ ಅವರೊಂದು 200-300 ರೂಪಾಯಿ ಜಾಸ್ತಿ ಮಾಡಬೇಕಾದ್ರೆ ಇಡೀ ರಾಜ್ಯದಲ್ಲಿ ಪ್ರತಿ ವರ್ಷವೂ ಕೂಡ ಬೀದಿಗಿಳಿದು ಹೋರಾಟ ಮಾಡಬೇಕು. ಅಂದರೆ ಇವತ್ತಿಗೂ ಕೂಡ ಅವರ ಸಂಬಳ ಅಂತ ಹೇಳಲಿಕ್ಕೆ ಅದು ನಾಚಿಕೆ ಆಗುತ್ತೆ. ಗೌರವಧನ ಅಂತ ಅವ್ರು ಹೇಳ್ತಾ ಇದ್ದಾರೆ. 2,500-3,000 ರೂಪಾಯಿಯಲ್ಲಿ ಅವರನ್ನು ದುಡಿಸ್ತಾರೆ. ಬೆಳಿಗ್ಗೆ 8 ಗಂಟೆಗೆ ಹೋದಂಥ ಆ ಮಹಿಳೆಯರು ಶಾಲೆಗೆ ವಾಪಸ್ ಬರಬೇಕಾದ್ರೆ 4:15 ಗಂಟೆ ಆಗುತ್ತೆ. ಅಂದರೆ ಅಷ್ಟು ಗಂಟೆ ಅವರು ದುಡಿದರೂ ಕೂಡ ಅವರಿಗೆ ಸಿಗುವಂಥದ್ದು 2,500-3,000 ರೂಪಾಯಿ. ಅಂದರೆ ಈ ರೀತಿ ಇಡೀ ಕಾರ್ಮಿಕ ವರ್ಗವನ್ನೇ ನಿಕೃಷ್ಟವಾಗಿ ನೋಡ್ತಕ್ಕಂಥ ಒಂದು ಸರ್ಕಾರ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿ ಇವತ್ತು ಗುತ್ತಿಗೆ ಕಾರ್ಮಿಕರು, ಎಲ್ಲ ಕ್ಷೇತ್ರದಲ್ಲೂ ಕೂಡ ಇತ್ತು ಗುತ್ತಿಗೆ ಕಾರ್ಮಿಕರು. ಆ ಈಗ ಮತ್ತೆ ಒಂದು ತಿದ್ದುಪಡಿ ಮಾಡಿ ನಿಶ್ಚಿತ ಅವಧಿಯ ಕಾರ್ಮಿಕರು ಅಂತ, ಅದೇ ಎಲ್ಲೆಲ್ಲ ಹೆಸರುಗಳನ್ನು ಕೊಟ್ಟಿದ್ದಾರೆ. ಟ್ರೈನಿಗಳು, ಕಾಂಟ್ರಾಕ್ಟ್ ಬೇಸ್ಡ್, ಈಗ ಎಲ್ಲ ಹೆಸರುಗಳನ್ನು ಕೊಡ್ತಾ ಇದ್ದಾರೆ. ಬಟ್ ಈಗ ನಿಶ್ಚಿತ ಅವಧಿ ಅಂತ ಅವರಿಗೆ ಬೇಕಾದಷ್ಟು ಅವಧಿಗೆ ಇಟ್ಟು ಅವರನ್ನು ಬಿಸಾಡ್ತಕ್ಕಂಥದ್ದು, ಯೂಸ್ ಆ್ಯಂಡ್ ಥ್ರೋ, ಬಳಸುವಂಥದ್ದು ಮತ್ತು ಬಿಸಾಡ್ತಕ್ಕಂಥದ್ದು, ಇದು ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಆಗ್ತಾ ಇದೆ. ಈ ಮುಖಾಂತರ ಯಾವುದೇ ಸವಲತ್ತಿಲ್ಲ ಅವರಿಗೆ, PF, ESI ಇದು ಯಾವುದೇ ಸವಲತ್ತುಗಳನ್ನು ಕೊಡದೆ ಇವತ್ತು ರಾಜ್ಯದಲ್ಲಿ ದುಡಿಸ್ತಕ್ಕಂಥ ಇದೆ. ಮಾತ್ರವಲ್ಲ, ಇದು ದೊಡ್ಡ ಮಟ್ಟದಲ್ಲಿ ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಕರ್ನಾಟಕ ರಾಜ್ಯದಲ್ಲಿ ಕೊರೋನಾ ಸಂದರ್ಭದಲ್ಲಿ ಉದ್ಯೋಗಗಳ ಕಡಿತ ಆಗಿದೆ, ಉದ್ಯೋಗಗಳನ್ನು ಕಳ್ಕೊಂಡಿದ್ದಾರೆ. ಮಾತ್ರ ನಿರುದ್ಯೋಗಿ ಸಂಖ್ಯೆ ಜಾಸ್ತಿ ಆಗಿದೆ. ಇದರಿಂದಲೂ ಕೂಡ ಯುವ ಜನತೆ ಭಾರಿ ಸಂಕಷ್ಟಕ್ಕೆ ಒಳಗಾಗಿರುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಮುಖ್ಯವಾಗಿ ಈ ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ಒಂದು ಕಡೆ ಕಾರ್ಮಿಕ ವರ್ಗದ ಇಷ್ಟೆಲ್ಲ ಸಮಸ್ಯೆ ಇಟ್ಕೊಂಡು ಇದನ್ನು ದಾರಿ ತಪ್ಪಿಸಲಿಕ್ಕೆ, ರಾಜ್ಯದ ಜನತೆಯ ಬದುಕನ್ನು ಹಾಳು ಮಾಡಲಿಕ್ಕೆ, ಸೌಹಾರ್ದತೆಯನ್ನು ಕೆಡಿಸಿಕೊಳ್ಳಲಿಕ್ಕೆ ಇವತ್ತು ಕೋಮುವಾದ ವಿಚಾರವನ್ನು ತಂದಿರತಕ್ಕಂಥದ್ದು ನಾವು ದೊಡ್ಡ ಮಟ್ಟದಲ್ಲಿ ಇವತ್ತು ನೋಡ್ತಾ ಇದ್ದೇವೆ. ಅಂದರೆ ಅತ್ಯಲ್ಪ ಕಾಲದಲ್ಲಿ ಇಷ್ಟು ದೊಡ್ಡ ಅಪಾಯವನ್ನು ತಂದಿರತಕ್ಕಂಥ BJP ಸರ್ಕಾರ ಮುಂದಕ್ಕೆ ಮತ್ತೆ ಇವರ ಅಧಿಕಾರಕ್ಕೆ ಬಂದರೆ ಏನಾಗಬಹುದು ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಇದು ನಾವು ತಿಳ್ಕೋಬೇಕಾಗಿದೆ. ಈ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಮತ್ತೆ ಕರ್ನಾಟಕದಲ್ಲಿ ಸರ್ಕಾರ ಅಧಿಕಾರಕ್ಕೆ ಏರಲೇಬಾರದು. ಇದರ ವಿರುದ್ಧವಾಗಿ ಒಂದು ಜಾತ್ಯತೀತ ಸರ್ಕಾರ ಬರಬೇಕು. ಮತ್ತೆ ಕಾರ್ಮಿಕರ ಹಕ್ಕೊತ್ತಾಯಗಳೇನಿದೆ, ಕಾರ್ಮಿಕರ ಪ್ರಣಾಳಿಕೆಯಲ್ಲಿ ಇರ್ತಕ್ಕಂಥ ನಮ್ಮ ಬೇಡಿಕೆಗಳೇನಿದೆ, ಈ ಬೇಡಿಕೆಗಳನ್ನು ಒಪ್ತಕ್ಕಂಥ ಒಂದು ಸರ್ಕಾರ ಬರಬೇಕು. ಮತ್ತೆ ಇಡೀ ರಾಜ್ಯದ ಜನತೆಯ ಬದುಕನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಹಕ್ಕೊತ್ತಾಯಗಳಿದೆ. ಅದರ ಮುಖ್ಯವಾಗಿ ನಾವು ಕನಿಷ್ಠ ಕೂಲಿ
ನಾವು 36,000 ರೂಪಾಯಿ ಆಗಬೇಕಂತ ನಾವು ಇವತ್ತು ಹೇಳ್ತಾ ಇದ್ದೀವಿ. ಯಾಕಂದರೆ ಅದನ್ನು ಕೂಡ ಬಾರ್ಗೇನಿಂಗ್ ಮಾಡುವ ಪ್ರಶ್ನೆಯಲ್ಲಿ ಇವತ್ತಿನ ಬೆಲೆ ಏರಿಕೆ, ಇವತ್ತಿನ ಪರಿಸ್ಥಿತಿಯನ್ನು ಲೆಕ್ಕ ಹಾಕಿ ಇವತ್ತು ಕನಿಷ್ಠ ಕೂಲಿ ಸಲಹಾ ಮಂಡಳಿ ಅಂತ ಇದೆ, ಅಲ್ಲಿನೂ ಕೂಡ ನಾವು ಈ ರಾಜ್ಯ ಸರ್ಕಾರದ ಮುಂದೆ ನಾವು ಈ ಬೇಡಿಕೆಯನ್ನು ಇಟ್ಟಿದ್ದೇವೆ 36,000 ರೂಪಾಯಿ ಆಗಬೇಕಂತೇಳಿ. ಇಂಥ ಸಂದರ್ಭದೊಳಗಡೆ ಸರ್ಕಾರ ಇದನ್ನು ಒಪ್ಪಲಿಕ್ಕೇನೆ ತಯಾರಿಲ್ಲ. ಅಂದರೆ 6 ವರ್ಷಕ್ಕೊಮ್ಮೆ ಇದು ರಿವೈಸ್ ಆಗ್ತದೆ ಕನಿಷ್ಠ ಕೂಲಿ, ಇವರು ಅದನ್ನು ಮಾಡಲಿಕ್ಕೆ ತಯಾರಿಲ್ಲ. ಈಗ ಎಲ್ಲಿ ಮಾಡಿದ್ರೆ ಅಂದರೆ ಹಿಂದೆ ಏನಿಷ್ಟು ಕನಿಷ್ಠ ಕೂಲಿ ಅದಕ್ಕೆ 10% ಹೆಚ್ಚಳ ಅಂತ ಇಷ್ಟು, ಅಂದರೆ 10% ಹೆಚ್ಚಳ ಅಂತ ಹೇಳಿದರೆ ಎಲ್ಲಿ ಆಗುತ್ತೆ? ಮತ್ತು ಇವತ್ತಿನ ಬೆಲೆ ಏರಿಕೆ ಇದರಿಂದ ಜನತೆ ತತ್ತರಿಸ್ತಾ ಇದ್ದಾರೆ, ಕಾರ್ಮಿಕ ವರ್ಗ ತತ್ತರಿಸ್ತಾ ಇದೆ. ಅದೇ ರೀತಿ ಎಲ್ಲ ಸ್ಕೀಮ್ ವರ್ಕರ್ಸ್ ಅವರ ಬದುಕನ್ನು ಉತ್ತಮಪಡಿಸಿ ಅವರನ್ನು ಕಾಯಂ ಮಾಡಬೇಕಂತೇಳಿ ಈಗಿರ್ತಕ್ಕಂಥವ್ರನ್ನ ಅಂಗನವಾಡಿ, ಬಿಸಿ ಊಟ, ಆಶಾ ಕಾರ್ಯಕರ್ತರನ್ನೆಲ್ಲ ಇವತ್ತು ಕಾಯಂ ಮಾಡಬೇಕು. ಮತ್ತು ಎಲ್ಲ ಅಸಂಘಟಿತ ಕ್ಷೇತ್ರದ ಕಾರ್ಮಿಕರಿಗೆ ಎಲ್ಲ ಸಾಮಾಜಿಕ ಭದ್ರತೆಯನ್ನು ಒದಗಿಸಬೇಕು, ಎಲ್ಲ ಕಲ್ಯಾಣ ಯೋಜನೆಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯತೆ ಆಗಬೇಕು. ಅದೇ ರೀತಿ ಗುತ್ತಿಗೆ ಕಾರ್ಮಿಕರಿಗೆ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ ಸಮಾನ ಕೆಲಸಕ್ಕೆ ಸಮಾನ ವೇತನ, ಆದರೆ ಇವತ್ತು ಅದಕ್ಕೆ ತದ್ವಿರುದ್ಧವಾಗಿ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿದೆ ಗುತ್ತಿಗೆ ಕಾರ್ಮಿಕರನ್ನು ಯಾವುದೇ ಸವಲತ್ತುಗಳನ್ನು ಕೊಡದೆ ಅವರನ್ನು ದುಡಿಸ್ತಕ್ಕಂಥದ್ದು ಇವತ್ತು ಆಗ್ತಾ ಇದೆ. ಅದೇ ರೀತಿ ಈಗಾಗಲೇ ಅಧ್ಯಕ್ಷರು ಹೇಳಿದರು ಮೇ ದಿನಾಚರಣೆ ಆಗಿರುವಂಥದ್ದು 8 ಗಂಟೆಯ ದುಡಿಮೆಗಾಗಿ. ಇವತ್ತು ಅದಕ್ಕೆ ವಿರುದ್ಧವಾಗಿ 12 ಗಂಟೆಗಳ ದುಡಿಮೆ ಇವತ್ತು ಭಾರತ ದೇಶದಲ್ಲೇ ಇವತ್ತು ಕರ್ನಾಟಕದಲ್ಲಿ ಫಸ್ಟ್ ಇಂಥ ಒಂದು ಕಾರ್ಮಿಕ ವಿರೋಧಿಯಾದಂತಹ ಒಂದು ಕೆಲಸವನ್ನು ಇಲ್ಲಿನ ಸರ್ಕಾರ ಮಾಡಿದೆ. ಆದ್ದರಿಂದ ಅದರ ವಿರುದ್ಧನೂ ಕೂಡ ಅದನ್ನು ತೆಗೆದುಹಾಕಬೇಕು ಅಂತಕ್ಕಂಥದ್ದು. ಅದೇ ರೀತಿ ಬೀದಿ ಬದಿ ವ್ಯಾಪಾರಿಗಳ ಒಂದು ವ್ಯಾಪಾರ ಅದನ್ನು ಕಾನೂನುಬದ್ಧಗೊಳಿಸಿ ಅವರಿಗೂ ಕೂಡ ಒಂದು ಸರಿಯಾದಂಥ ಒಂದು ವ್ಯವಸ್ಥೆ, ಅವರಿಗೆ ಪರ್ಯಾಯವಾದಂಥ ವ್ಯವಸ್ಥೆಗಳನ್ನು ಮಾಡಬೇಕು. ಅದೇ ರೀತಿ ಬಹಳ ಮುಖ್ಯವಾಗಿ ಈ ಕಾರ್ಮಿಕರ ಪ್ರಶ್ನೆ ಅಂತ ಬರುವಾಗ ಇವತ್ತು ಉದ್ಯೋಗ ಖಾತ್ರಿ ಯೋಜನೆ ಇದೆ, ಅದು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ನಮ್ಮ ಇಡೀ ದೇಶದಲ್ಲಿ ಇವತ್ತೊಂದು ಕಾರ್ಮಿಕರ ಮಧ್ಯೆ ಬೇಡಿಕೆ ಇದೆ, ಅದನ್ನು ನಗರ ಪ್ರದೇಶಕ್ಕೂ ವಿಸ್ತರಣೆ ಮಾಡಬೇಕು ಅನ್ನುವಂಥದ್ದು. ನಗರ ಪ್ರದೇಶದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ನಿರುದ್ಯೋಗಿಗಳಿದ್ದಾರೆ, ಅಂದರೆ ಆ ಉದ್ಯೋಗ ಖಾತ್ರಿ ಯೋಜನೆ ನಗರಕ್ಕೂ ವಿಸ್ತರಣೆ ಮಾಡಬೇಕು. ಮತ್ತು ಅವರಿಗೆ ವರ್ಷದ 365 ದಿನದಲ್ಲಿ 200 ದಿನಗಳ ಕೆಲಸವನ್ನು ಅವರಿಗೆ ಧೈರ್ಯವನ್ನು ಕೊಡಲಿಕ್ಕೆ ಸಾಧ್ಯತೆ ಆಗಬೇಕು, ಗ್ಯಾರಂಟಿಯನ್ನು ಕೊಡಬೇಕು. ಮತ್ತು ಅವರ ಕೂಲಿಯನ್ನು 600 ರೂಪಾಯಿಗೆ ಹೆಚ್ಚಳ ಮಾಡಬೇಕನ್ನತಕ್ಕಂಥದ್ದು. ಅದೇ ರೀತಿ ನಮ್ಮ ಈ ಕರಾವಳಿ ಭಾಗದ ನಮ್ಮ ಕೈಗಾರಿಕೆಗಳು ಬೀಡಿ, ಹೆಂಚು, ಅದೇ ರೀತಿ ಗೇರು ಬೀಜ ಇದಕ್ಕೆ ಸಂಬಂಧಪಟ್ಟಂಥ ಅದನ್ನು ನಂಬಿಕೊಂಡು ಬದುಕ್ತಕ್ಕಂಥ ಲಕ್ಷಾಂತರ ಕಾರ್ಮಿಕರಿದ್ದಾರೆ, ಅವರ ಬದುಕನ್ನು ಕೂಡ ರಕ್ಷಣೆ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆ ಆಗಬೇಕು, ಅವರ ಬದುಕನ್ನು ರಕ್ಷಣೆ ಮಾಡಿ ಒಂದು ಖಾತ್ರಿ ಮಾಡಬೇಕು ಅನ್ನುವಂಥದ್ದು. ಹೀಗೆ ಅನೇಕ ರೀತಿಯಾದಂತಹ ಬೇಡಿಕೆಗಳನ್ನು ಇಟ್ಕೊಂಡು ನಾವು ಈ ಕಾರ್ಮಿಕ ಪ್ರಣಾಳಿಕೆ ಅಂತ ಹೇಳಿ ನಾವು ಕಾರ್ಮಿಕರ ಮಧ್ಯೆ ನಾವು ಹೋಗ್ತಾ ಇದ್ದೇವೆ. ಆ ಮುಖಾಂತರ ಈ ಒಂದು ಚುನಾವಣೆಯಲ್ಲಿ ಕಾರ್ಮಿಕ ವರ್ಗನೂ ಕೂಡ ಒಂದು ಸಕ್ರಿಯವಾದಂಥ ಪಾತ್ರವನ್ನು ವಹಿಸುವ ಮೂಲಕ ಒಂದು ಜಾತ್ಯತೀತ ಒಂದು ಸರ್ಕಾರ ಬರಬೇಕು ಅನ್ನುವ ನಿಟ್ಟಿನಲ್ಲಿ ಕಾರ್ಮಿಕರು ಮತ್ತು ಅದ್ರ ಜೊತೆಗೆ CITUನ ಕಾರ್ಯಕರ್ತರು ನಾವು ಇವತ್ತು ಮನೆ ಮನೆಗೆ ಭೇಟಿ ಕೊಟ್ಟು ಈ ಕೆಲಸವನ್ನು ನಾವು ಮಾಡ್ತೀವಂತ ಮಾತನ್ನು ನಾವು ಹೇಳ್ತಾ ಇದ್ದೇವೆ. ಮೇ 1ಕ್ಕೆ ಜಗತ್ತಿನಾದ್ಯಂತ ಕಾರ್ಮಿಕ ವರ್ಗ ಮೇ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ. ಅದರ ಭಾಗವಾಗಿ ನಾವುಗಳು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಕಾರ್ಮಿಕ ವರ್ಗದ ಒಂದು ಇಡೀ ಕಾರ್ಮಿಕ ಒಟ್ಟು ಸೇರಿಸಿ ಜಿಲ್ಲಾ ಕೇಂದ್ರವಾದಂಥ ಮಂಗಳೂರಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮೇ 1 ಸೋಮವಾರ ದಿವಸ ಬೆಳಿಗ್ಗೆ 10 ಗಂಟೆಗೆ ನಗರದ ಸರ್ವಿಸ್ ಬಸ್ ನಿಲ್ದಾಣದಿಂದ ಒಂದು ಕಾರ್ಮಿಕರ ಒಂದು ಆಕರ್ಷಕವಾದಂಥ ಒಂದು ಮೆರವಣಿಗೆ ಮಾಡಿ ನಗರದ ಡಾನ್ ಬಾಸ್ಕೋ ಹಾಲ್ನಲ್ಲಿ ನಾವು ಬಹಿರಂಗ ಸಭೆಯನ್ನು ನಾವು ಮಾಡ್ತೀವಿ. ಅದೇ ರೀತಿ ಈ ಸಭೆಗೆ ಇದನ್ನು ಯಶಸ್ವಿಗಾಗಿ ಒಂದು ಸ್ವಾಗತ ಸಮಿತಿಯನ್ನು ಕೂಡ ನಾವು ರಚನೆ ಮಾಡಿದ್ದೀವಿ. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಬಹಿರಂಗ ಸಭೆಗೆ ಪ್ರಧಾನ ಭಾಷಣಕಾರರಾಗಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘಟನೆಯ ಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ GN ನಾಗರಾಜ್ ಇವರು ಇದಕ್ಕೆ ಪ್ರಧಾನ ಭಾಷಣಕಾರರಾಗಿ ಆಗಮಿಸಲಿಕ್ಕಿದ್ದಾರೆ. ಅಂದರೆ ಕಾರ್ಮಿಕ ವರ್ಗ CITU ಇದೊಂದು ಸಂಘಟನೆ, ಆದರೆ ನಾವು ಇಲ್ಲಿ ಕಾರ್ಮಿಕ ವರ್ಗದ ಪ್ರಶ್ನೆಯನ್ನು ಪ್ರತಿಬಿಂಬಿಸ್ತಕ್ಕಂಥ ಎಡಪಕ್ಷಗಳು ಪ್ರಥಮತವಾಗಿ ಎಲ್ಲೆಲ್ಲ ಕಂಟೆಸ್ಟ್ ಮಾಡಿದೆ ಅಲ್ಲಿ ಅವರ ಗೆಲುವಿಗಾಗಿ ಕಾರ್ಮಿಕರು ಕೆಲಸ ಮಾಡ್ತಕ್ಕಂಥದ್ದು. ಉಳಿದ ಜಾಗದಲ್ಲಿ ಆಯಾಯ ವಿಧಾನಸಭಾ ಕ್ಷೇತ್ರವಾರು ಅಲ್ಲಿನ ಪರಿಸ್ಥಿತಿಗಳನ್ನು ಅವಲೋಕನ ಮಾಡಿ BJPಯನ್ನು ಸೋಲಿಸ್ತಕ್ಕಂಥ ನಮ್ಮ ತೀರ್ಮಾನ ಆಯಾಯ ವಿಧಾನಸಭಾ ಕ್ಷೇತ್ರವಾರು ಅಲ್ಲಿ BJPಯನ್ನು ಸೋಲಿಸ್ತಕ್ಕಂಥ ಪ್ರಬಲ ಜಾತ್ಯತೀತ ಪಕ್ಷ ಯಾವುದು ಅಂತಕ್ಕಂಥ ಅಲ್ಲಿ ತೀರ್ಮಾನ ಮಾಡಿ ಅದರ ಭಾಗವಾಗಿ ಅವರಿಗೆ ಬೆಂಬಲ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಅದು CITಯಿಂದ ಅದೇ ರೀತಿ ಮಾಡ್ತೇವೆ. ಅಲ್ಲಿ ಬಹಳ ಪ್ರಮುಖ ಪ್ರಶ್ನೆ ಏನಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೋಮುವಾದಿ ಶಕ್ತಿಗಳು ಭಾರಿ ಆರ್ಭಟ, ಅದು ಭಾರಿ ಜೋರಾಗಿದೆ, ಭಾರಿ ಅಪಾಯ ಅಂತೂ ಇದೆ. ಇಂಥ ಸಂದರ್ಭದಲ್ಲಿ ಜಾತ್ಯತೀತ ಮತಗಳು ಹರಿದು ಹಂಚಿ ಹೋಗಬಾರ್ದು.
ಇದು ಬಹಳ ಮುಖ್ಯ ಎಲ್ಲ ಕಡೆಗಳಲ್ಲೂ ಕೂಡ. ಅಂಥ ಸಂದರ್ಭದಲ್ಲಿ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ, ತಮ್ಗೆ ಗೊತ್ತಿರಬೇಕು, ಕರ್ನಾಟಕ ರಾಜ್ಯದಲ್ಲಿ ನಾವು ತ್ಯಾಗ ಮಾಡಿದ್ದೇವೆ. ಅಷ್ಟೋ ಜಾಗದಲ್ಲಿ ನಾವು 4 ಜಾಗದಲ್ಲಿ ಎಡಪಕ್ಷದ CPM 4 ಜಾಗದಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. ಉಳಿದ ಕಡೆಗಳಲ್ಲಿ ನಾವು ಜಾತ್ಯತೀತ ಪ್ರಬಲ ಜಾತ್ಯತೀತ ಪಕ್ಷ ಎಲ್ಲಿದೆ ಅಲ್ಲಿ ನಾವು ಬೆಂಬಲ ಕೊಡ್ತಕ್ಕಂಥ ಕೆಲಸವನ್ನು ಅಲ್ಲಲ್ಲಿ ಮಾಡ್ತೀವಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಅಷ್ಟೇ, ಯಾವುದೇ ಕಾರಣಕ್ಕೂ ಈ ಜಾತ್ಯತೀತ ಮತಗಳು ಹರಿದು ಹಂಚಿ ಹೋಗಬಾರ್ದು. BJPಯನ್ನು ಎಲ್ಲ ಕಡೆಗೆ ಅದು ಕ್ರೋಢೀಕರಣ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇಂಥ ತೀರ್ಮಾನವನ್ನು ಒಂದು ಇಡೀ ದೇಶದಲ್ಲಿ ನಾವು ಪರಿಸ್ಥಿತಿ ನೋಡುವಾಗ ಈ ಕೋಮುವಾದಿ ಶಕ್ತಿಗಳ ಆರ್ಭಟ ಹೆಚ್ಚೆಚ್ಚಾಗ್ತಾ ಇವರು ಎಲ್ಲರನ್ನೂ ಕೂಡ ದುರ್ಬಲಗೊಳಿಸ್ತಾ ಇದ್ದಾರೆ. ಈಗ ಕಾರ್ಮಿಕ ವರ್ಗದ ಶಕ್ತಿಯನ್ನು ಕೂಡ ಕುಂದಿಸ್ತಕ್ಕಂಥ ಕೆಲಸಗಳು ಇವತ್ತು ಆಗ್ತಾ ಇದೆ. ಆದರೂ ಅದನ್ನು ಮೆಟ್ಟಿ ನಿಲ್ತಕ್ಕಂಥ ಕೆಲಸ ಆಗ್ತಾ ಇದೆ. ಅದನ್ನು ನೀವು ಇನ್ನೊಂದು ಪಾಸಿಟಿವ್ ಅಂಶಗಳನ್ನ ಗಮನಿಸಬೇಕು. ಇದೇ ಸಂದರ್ಭದ ರೈತರ ಹೋರಾಟ ಯಶಸ್ವಿಯಾಗಿದೆ. ಯಾಕಂದರೆ ದುಡಿತಕ್ಕಂಥ ಜನ ಪ್ರಬಲವಾಗಿ ನಿಂತಿದೆ. ಎಂಥ ಬಂಡೆಕಲ್ಲನ್ನು ಕೂಡ ಅಡ್ಡಾಗಿ ಮಲಗಿಸಬಹುದು ಅಂತ ಹೇಳಿ ರೈತರ ಹೋರಾಟ ಒಂದು ನಮಗೆ ಜ್ವಲಂತ ನಮ್ಮ ಕಣ್ಣೆದುರು ಉದಾಹರಣೆ ಇದೆ. ಅದೇ ರೀತಿ ಕಾರ್ಮಿಕರ ಕಾನೂನುಗಳನ್ನು ತೆಗೆದಾಗ ಸಂಹಿತೆ ಮಾಡಿದ್ದಾರೆ, ಆದರೆ ಅದನ್ನು ಜಾರಿ ಮಾಡಲಿಕ್ಕೆ ತಯಾರಿಲ್ಲ ಎಲ್ಲೂ ಕೂಡ, ಯಾವ ರಾಜ್ಯದಲ್ಲಿ. ಯಾಕಂದರೆ ಕಾರ್ಮಿಕ ಹೋರಾಟದ ಒಂದು ಹೆದರಿಕೆ ಇದೆ ಅವರಿಗೆ. ಕೇಂದ್ರದಲ್ಲಿ ಅದನ್ನು ಸಂಹಿತೆ ಮಾಡಿದ್ದಾರೆ, 4 ಸಂಹಿತೆ ಮಾಡಿದ್ದಾರೆ, 29 ಪ್ರಮುಖ ಕಾನೂನುಗಳನ್ನು ತೆಗೆದು ಸಂಹಿತೆ ಅಂತ ಮಾಡಿದ್ದಾರೆ, ಪಾರ್ಲಿಮೆಂಟಲ್ಲಿ ಆಗಿದೆ. ಬಟ್ ಕೆಳಗಡೆ ಜಾರಿ ಮಾಡಲಿಕ್ಕೆ ಅವರಿಗೆ ಹೆದರಿಕೆ ಇದೆ. ಅಂದರೆ ಕಾರ್ಮಿಕ ವರ್ಗ ಅದರ ಐಕ್ಯತೆ ಮತ್ತು ಹೋರಾಟ ಭಾರಿ ಪ್ರಬಲವಾಗಿದ್ದು ಬೆಳೆದು ಬರ್ತಾ ಇದೆ. ಖಂಡಿತಕ್ಕೂ ಮುಂದೆ ಒಂದು ಆಶಾಭಾವನೆ ಇದೆ. ಕೋಮುವಾದ ಅಪಾಯವನ್ನು ನಾವು ಕರೆಕ್ಟಾಗಿ ಅಂದಾಜು ಮಾಡಿದ್ದೇವೆ. ನಮ್ಮ ಈ ಕಾರ್ಮಿಕ ಸಂಘಟನೆಗಳು ಭಾರಿ ದೊಡ್ಡ ಮಟ್ಟದಲ್ಲಿ ಅದರ ಅಂದಾಜು ಮಾಡಿದ್ದೇವೆ ನಾವು. ಆ ಕಾರಣಕ್ಕಾಗಿ ನಾವು ಇಂಥ ನಿಲುವನ್ನು ಈ ಸಂದರ್ಭದಲ್ಲಿ ತೆಗೆದುಕೊಂಡಿರುವಂಥದ್ದು. ನೋಡಿ, ನಮ್ಮ ದೇಶದಲ್ಲಿ ಈಗಿನ ಪರಿಸ್ಥಿತಿ ಏನಂದರೆ, ಇಲ್ಲಿ ನಿಮ್ಮ ಕಣ್ಣಿಗೆ ಕಾಣುವುದು ಒಂದು ಪಕ್ಷ ಅಧಿಕಾರ ಮಾಡ್ತಾ ಇದೆ, ಒಬ್ಬ ವ್ಯಕ್ತಿ ಪ್ರಧಾನಿ, ಅಷ್ಟಕ್ಕೆ ಮಾತ್ರ ಅಲ್ಲ, ಇದರ ಹಿಂದೆ ಭಾರಿ ದೊಡ್ಡ ಮಟ್ಟದಲ್ಲಿ ಕೋಮುವಾದ ಮತ್ತು ಕಾರ್ಪೊರೇಟ್ ಕೂಟವಿದೆ. ಕಾರ್ಪೊರೇಟ್ ಕಂಪನಿಗೆ ಸಂಸ್ಥೆಗಳ ಕೂಟ. ಈ ಕೂಟ ಇದು ಆಳುವ ವರ್ಗ, ಇದು ಎರಡು ಒಟ್ಟು ಸೇರಿ ದೇಶವನ್ನು ಮತ್ತು ನಮ್ಮ ರಾಜ್ಯವನ್ನು ಇವತ್ತು ಆಳ್ತಾ ಇದ್ದಾರೆ. ಇದು ಒಟ್ಟೊಟ್ಟಿಗೆ ಸಾಕ್ತಾ ಇದೆ. ಇದರಿಂದಾಗಿ ಏನಾಗ್ತಾ ಇದೆ ಅಂದರೆ, ಕಾರ್ಮಿಕ ನೀತಿಗಳು, ನಮ್ಮ ಕಾರ್ಮಿಕರ ಪರ ನೀತಿ ಬರಬೇಕು ಅಂತ ಹೇಳುವಾಗ ಈ ಸರ್ಕಾರ ಕಾರ್ಮಿಕ ವಿರೋಧಿ ನೀತಿಗಳನ್ನು ಆಚರಣೆ ಸಂದರ್ಭದೊಳಗಡೆ ಇವರು ಕೋಮುವಾದವನ್ನು ಮಧ್ಯ ತಂದು ಕಾರ್ಮಿಕರನ್ನೇ ಡಿವೈಡ್ ಮಾಡ್ತಾ ಇದ್ದಾರೆ. ಕಾರ್ಮಿಕ ವರ್ಗದ ಐಕ್ಯತೆಗೆ ಇವತ್ತು ಹುಳಿ ಹಿಂಡ್ತಕ್ಕ ಕೆಲಸನ ಆಗ್ತಾ ಇದೆ, ಒಟ್ಟೊಟ್ಟಿಗೆ ಆಗ್ತಾ ಇದೆ. ಅದು ಬಿಟ್ಟು ಇದಂತ ಇಲ್ಲ. ಹಾಗಿರುವಾಗ ಎರಡನ್ನೂ ಕೂಡ ಒಟ್ಟೊಟ್ಟಿಗೆ ಅದನ್ನು ವಿರೋಧ ಮಾಡ್ತಕ್ಕಂಥ ಆಗಬೇಕು. ಹೇಗೆ ಆಳುವ ವರ್ಗ ಒಂದಾಗಿದೆ, ಕೋಮುವಾದಿ ಶಕ್ತಿಗಳು ಮತ್ತು ಕಾರ್ಪೊರೇಟ್ ಕಂಪನಿಗಳು ಒಟ್ಟಿಗೆ ಆಗಿದೆ, ಅದರ ವಿರುದ್ಧ ಪ್ರಬಲವಾದಂಥ ಒಂದು ಬರಬೇಕಾದ್ರೆ ನಾವು ಖಾಲಿ ಆರ್ಥಿಕ ನೀತಿಯನ್ನು ಇಟ್ಕೊಂಡು ಹೋದರೆ ಆಗೋದಿಲ್ಲ.